ಆ್ಯಕ್ಟರ್ ಆಗಿಂತ ಮುಂಚೆ ನಾನು ಪರಮೇಶ್ವರ್ ಗುಂಡ್ಕಲ್ ಅವರು ಝೀ ಹೆಡ್ ಆಗಿದ್ರಾಗ, ಸೊ ಅವ್ರ ಹತ್ರ ಹೋಗಿ ಸೀರಿಯಲ್ ಡೈರೆಕ್ಷನ್ ಮಾಡಬೇಕು ಅಂತಲೇ ಹೋಗಿದ್ದು. ಐ ವಾಸ್ ರಿಜೆಕ್ಟೆಡ್. ಅರಮನೆನ ಮನೆ ತೊಗೊಂಡು ಬಂದು ಮಾಡೋಣ ಅಂದ್ಬಿಟ್ಟು ಮನೆಯಲ್ಲೇ ಮಾಡಿದ್ರು. ಹೋಗ್ತಾ ಹೋಗ್ತಾ ಅದು ಅರಮನೆ ಆಯಿತು. ಬಜೆಟನ್ನು ಹಾಗೆ ಹೋಯ್ತು. ಯಾಕಂದ್ರೆ ಇಂಥ ರಾಜ್ರೆಲ್ಲ ಫ್ರೀ ಆಗಿ ಸಪೋರ್ಟ್ ಮಾಡಿದಕ್ಕೆ ನಾವೆಲ್ಲ ಅವ್ರು ಬಿಗ್ ಬಾಸ್ ಇಂದಾನೇ ವಿಲನ್ ಆಗಿದ್ದು ಅಂತ ನಾವು ಅನ್ಕೊಂಡಿದ್ವಿ. ನಾನು ಇವಾಗಲ್ಲ ಮೇಡಮ್, ಚಿಕ್ಕ ವಯಸ್ಸಿಂದನೂ ವಿಲನ್ನೇ. ನನಗೇನು ಅನ್ಸಿದ್ದು ಲೆಟ್ ಮಿ ಪ್ರೊಡ್ಯೂಸ್ ಅಂತ. ಇದಕ್ಕೆ ಇನ್ಸ್ಪಿರೇಷನ್ ನಮ್ಮ ಡಾರ್ಲಿಂಗ್ ಕೃಷ್ಣ ಲವ್ ಮಾಕ್ಟೇಲ್ ಮಾಡಿದ್ರ ಆಗ್ತದೆ. ಕವಿತಾ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ. ಅಯ್ಯೋ ಅವರೇ ಫಸ್ಟ್ ಪೊಸೆಸಿವ್ ಇದ್ರ? ಇಲ್ಲ ಇಲ್ಲ ಅವರೇ ಫಸ್ಟ್ ತಳ್ಳಿದ್ದು ನನ್ನ ಹೋಗಿ ಸಿನಿಮಾ ಮಾಡು, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಂತ. ಶಿ ವಾಸ್ ಪ್ರೆಗ್ನೆಂಟ್ ಆಕ್ಚುಲಿ ಶೂಟಿಂಗ್ ಶುರು ಮಾಡಿದಾಗ. ನಮ್ಗಂತೂ ಆಸ್ ಎ ಫ್ಯಾನ್ಸ್ ಬೇಜಾರಾಗಿದೆ, ಯಾಕೆ 2 ಕ್ಲಿಪ್ ಅಂತ. ಅದನ್ನು ತೆಗೀರಿ ಅಂತ ನಮ್ಮ ಬಾಸ್ ಹೇಳಿದ್ರು ಸುದೀಪ್ ಸರ್. ಈಗ ನಮ್ ಜೊತೆ ಆಕ್ಟರ್, ಡೈರೆಕ್ಟರ್, ಲಿರಿಸಿಸ್ಟ್, ಹಾಗೆ ಪ್ರೊಡ್ಯೂಸರು, ವಾಟ್ ನಾಟ್ ಅಂತ ಕೇಳ್ಬೇಕು. ಎಲ್ಲ ಫೀಲ್ಡ್ ಅಲ್ಲೂ ಆಡಿಯನ್ಸ್ ಸ್ವಲ್ಪ ಬಿಟ್ರೆ ವಿಲನ್ ಆಗ್ಬೋದೇನೋ. ಸೊ ಯಾವ ಫೀಲ್ಡ್ ಅಲ್ಲಿ ಇಲ್ಲ ಅಂತ ನಾವ್ ಇಂಟ್ರೊಡಕ್ಷನ್ ಕೊಡ್ಬೇಕು. ಎಲ್ಲಾ ಫೀಲ್ಡ್ ಅಲ್ಲೂ ಇದಾರೆ. ಹಾಗೆ ಎಲ್ಲ ಹುಡುಗಿರ ಫೇವ್ರೆಟ್ ಬಾಯ್, ಚಾಕ್ಲೇಟ್ ಬಾಯ್ ಚಂದನ್ ಅವರು. ಸರ್ ಬಾಯ್ ಆಗಿದ್ದಾಗ ಥ್ಯಾಂಕ್ ಯು. ಈಗಲೂ ತುಂಬಾ ಜನಕ್ಕೆ ಇಷ್ಟ ಅಲ್ವಾ? ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದೆ ಫ್ಲರ್ಟ್ ಪ್ರೆಷರ್ ಇದೆಯಾ ಅಂದ್ರೆ ಇವಾಗ ಹೇಳ್ತಾ ಇದ್ರಿ ನೀವು ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ತಲೆನೋವು ಅಂತೆಲ್ಲ ಹೇಳಿ. ತಲೆನೋವಲ್ಲ, ಸ್ವಲ್ಪ ಪ್ರೆಷರ್, ಕೆಲಸ ಜಾಸ್ತಿ. ಐ ಆಮ್ ಎಂಜಾಯಿಂಗ್ ಇಟ್. ಸಿ ನಾವು ಇಷ್ಟಪಟ್ಟು ಮಾಡ್ತಿರೋದ್ರಿಂದ ನಮಗೆ ಭಾಳ ಸಿಂಪಲ್ ಆಗಿ ಈಸಿಯಾಗಿ ಆಗ್ತಿದೆ ಎಲ್ಲನೂ. ಬಟ್ ಆ ಪ್ರೆಷರ್ ಇದೆ, ಅಂದರೆ ಡೇಟ್ ಇರುತ್ತಲ್ಲ ಅಷ್ಟೊಳಗೆ ಮುಗಿಸ್ಬೇಕು ಅನ್ನೋದೊಂದು ಪ್ರೆಷರ್ ಇರುತ್ತೆ ಆ್ಯಂಡ್ ಹಾರ್ಡ್ ವರ್ಕ್ ಮಾಡಬೇಕಾದ್ರೆ. ಇಟ್ಸ್ ಗೋಯಿಂಗ್ ವೆಲ್. ನನ್ ಸರಿ ಕೇಳ್ತಾ ಇದ್ದೆ, ನೀವು ಕನ್ಫ್ಯೂಸ್ಡ್ ಆಗಿದ್ರ ಕಾನ್ಫಿಡೆಂಟ್ ಆಗಿದ್ರ ಅಂತ. ಬೋರ್ಡ್ ಕೂಡ ಹಾಗೆ ಇದೆ, ಕನ್ಫ್ಯೂಸ್ ಅಂಡ್ ಕಾನ್ಫಿಡೆಂಟ್. ಹೀರೋಯಿನ್ ಕೂಡ ಅದೇ ಹೇಳ್ತಿದ್ರು. ಸೊ ನೀವ್ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್ ಸಿನಿಮಾ ಬಗ್ಗೆ? ಐ ಆಮ್ ವೆರಿ ಕಾನ್ಫಿಡೆಂಟ್ ಸಿನಿಮಾ ಬಗ್ಗೆ. ಅದು ಕನ್ಫ್ಯೂಸ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಅನ್ನೋದು ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ. ಅದು ಸಾಧು ಸರ್ ಇರ್ಬೋದು, ಗಿರಿ ಅವ್ರದ್ದು ಇರ್ಬೋದು, ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ ಇದೆ. ಅಂದರೆ ಸಖತ್ತು ಇನ್ಡೆಪ್ತ್ ವ್ಯಾಲ್ಯೂ ಇರುವಂಥ ಕ್ಯಾರೆಕ್ಟರ್ಸ್. ಅದು ನೋಡೋಕ್ಕೆ ಕಾಮಿಡಿ ಅಂತ ಅನಿಸುತ್ತೆ, ಬಟ್ ಅದು ಒರಿಜಿನಲ್ ಆಗಿ ತುಂಬ ವ್ಯಾಲ್ಯೂಯಬಲ್ ಕ್ಯಾರೆಕ್ಟರ್ಸ್. ನೀವು ಸಿನಿಮಾಲಿ ನೋಡ್ತೀರಾ. ಸರ್ ಒಂದು ಗುಡ್ ಪಿಟ್ ಕೊಟ್ಟಿದ್ದಾರೆ ನಮಗೆ, ಜಿಮ್ ಟ್ರೈನರ್ ಅದರಲ್ಲಿ ಅಂತ. ಜಿಮ್ ಟ್ರೈನರ್ ತೋರಿಸಿರೋದು. ಸೊ ಅಗೇನ್ ಟ್ರೈಲರ್ ಇಸ್ ಜಸ್ಟ್ ಫಸ್ಟ್ 40 minutes ಆಫ್ ದ ಮೂವಿ. ನಾನು ತುಂಬಾ ಡಿಕೋಡ್ ಮಾಡ್ತಾ ಇದ್ದೀನಿ ಸರ್. ಆಗ್ಲೇ ಅವ್ರಿಗೂ ಕೇಳಿದೆ, ಅವರು ತುಂಬಾ ಸ್ಮಾರ್ಟ್ ಆಗಿ, ಇಲ್ಲ ಟ್ರೈಲರ್ ನೋಡಿದ್ರೆ ಅರ್ಥ ಆಗಲ್ಲ, ಸಿನಿಮಾ ನೋಡ್ಬೇಕು ಅಂತ. ಟ್ರೈಲರ್ ನಾನು ನೋಡಿದಿರಂಗೆ ಒಂದು ರಾಮ್ ಕಾಮ್, ಫ್ರೆಂಡ್ಶಿಪ್, ಲವ್, ಬ್ರೇಕಪ್, ಒಂದೇನೋ ಕೇಸ್ ಆಗಿದೆ ಅಷ್ಟೇ ಅನ್ಸೋದು. ಎಲ್ರು ಹನಿ ಟ್ರ್ಯಾಪ್ ಮಾಡ್ತಾರೆ, ನಾವು ಮನಿ ಟ್ರ್ಯಾಪ್ ಮಾಡ್ತಾ ಇದೀವಿ. ಗುಡ್ ಕ್ವಶನ್. ಸೊ ಹೌದಾ, ನೀವೇನಾದ್ರೂ ಮನಿ ಟ್ರ್ಯಾಪ್ ಮಾಡ್ತಾ ಇದ್ದೀರಾ? ಅದಕ್ಕೆ ಅಷ್ಟು ಜನ ಹುಡುಗಿನ ಡೇಟ್ ಮಾಡ್ತಾರೆ. ಅಲ್ಲ, ಮಾಡ್ತಿರ್ಬೋದು, ಬಟ್ ಅದಕ್ಕೆ ಕಾರಣ ಆಮೇಲೆ ಅದು ಮನಿ ಟ್ರ್ಯಾಪ್ ಆ್ಯಕ್ಟಿಂಗಾ, ನಿಜಾನ, ಅದು ನಡೆದಿದ್ಯಾ ಅಥವಾ ನಡೆದಿಲ್ವಾ, ಅದು ಕನಸಾ, ಏನು ಬೇಕಾರಾಗಿರ್ಬೋದು. ಇವಾಗ ಆಕ್ಚುಲಿ ಕ್ವಶನ್ ಬರುತ್ತೆ, ಹೌದಾ ಅಲ್ವಾ? ಕನ್ಫ್ಯೂಷನ್ನು ಆ್ಯಂಡ್ ಕಾನ್ಫಿಡೆನ್ಸ್ ಅನ್ನೋದು ಒಂದು ಚೆಸ್ ಬೋರ್ಡಲ್ಲಿ ನಾವು ಪಾನ್ಸ್ ಮೂವ್ ಮಾಡೋವಾಗ ಮುಂದ್ಗಡೆ ಇರೋನಿಗೆ ಕನ್ಫ್ಯೂಷನ್ ಇರುತ್ತೆ, ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ದಿಸ್ ಸಿನಿಮಾ, ಹಿಮ್ ಬೀಯಿಂಗ್ ಅ ಡೈರೆಕ್ಟರ್, ಇವರು ಕಾನ್ಫಿಡೆನ್ಸ್ ಇತ್ತು. ಆರ್ಟಿಸ್ಟ್ಗಳಿಗೆ ಮಾತ್ರ ಕನ್ಫ್ಯೂಷನ್ ಇದ್ದಿದ್ದು. ಬಟ್ ದೆನ್ ಸ್ಟೋರಿ ಇವ್ರ ತಲೆನಲ್ಲಿ ಒಂದು ಚೆಸ್ ಬೋರ್ಡ್ನಲ್ಲಿ ಹೇಗೆ ಮೂವ್ಗಳು ಮಾಡಬೇಕು ಅನ್ನೋದು ಕರೆಕ್ಟಾಗಿ ಕೂತಿದೆ. ಆ್ಯಂಡ್ ಅದೇ ರೀತಿ ಎಕ್ಸಿಕ್ಯೂಟ್ ಕೂಡ ಆಯಿತು. ಆ ಚೆಸ್ ಬೋರ್ಡಿನ ಗೇಮ್ ಕೂಡ ಗೆದ್ದಿದ್ದಾರೆ. ಸೊ ಮುಂದ್ಗಡೆ ಇರೋ ಕನ್ಫ್ಯೂಷನ್ ಇದ್ದಿದ್ದು ಬರೀ ಆರ್ಟಿಸ್ಟ್ಗಳಿಗೆ. ಒನ್ಸ್ ಯು ಸಿ ದ ಮೂವಿ, ಓ ಈ ಸೀನ್ ಇದಕ್ಕೆ ಮಾಡಿದ್ದು, ಓ ಈ ಸೀನ್ ಇದಕ್ಕೆ ಮಾಡಿದ್ದು ಅನ್ನೋದು ಅವ್ರವ್ರ ತಲೆಗೆ ಓಡುತ್ತೆ. ಆ್ಯಂಡ್ ಇಟ್ ಇಸ್ ಕಮ್ ಔಟ್ ರಿಯಲಿ ಗುಡ್. ಎಲ್ಲ ಒಂದು ಜಾಗದಲ್ಲಿ ಹಾಕಿ ಒಂದು ಎಡಿಟ್ ಅಂತ ಆದಮೇಲೆ ಇಡೀ ಸಿನಿಮಾ ನೋಡಿದಾಗ ಇಷ್ಟು ಅದ್ಭುತವಾಗಿರೋ ಸಿನಿಮಾನ ನಾವು ಮಾಡಿದ್ವಾ ಅಂತ ನಮ್ಗೆ ಫೀಲ್ ಆಗುತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ಅಂಡರ್ ಹಿಸ್ ಡೈರೆಕ್ಷನ್. ತುಂಬ ಕಲಿಯೋದಿತ್ತು ನನಗೆ. ಅಂದ್ರೆ ಈಗ ನಾನು ಅವ್ರಿಗೆ ಕೇಳ್ದೆ ಯಾಕೆ ವಿಲನ್ ಅಂತ, ನಾನು ನಿಮ್ಗೆ ಯಾಕೆ ಡೈರೆಕ್ಷನ್ ಅಂತ. ಅಂದ್ರೆ ನಿಮ್ಗೆ ಆಪರ್ಚುನಿಟೀಸ್ ತುಂಬಾ ಇತ್ತು ಹೊರಗಡೆ, ಅಂದ್ರೆ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು. ಸೊ ನಿಮ್ಗೆ ಯಾಕೆ ಅನ್ಸ್ತು ಡೈರೆಕ್ಟರ್ ಆಗ್ಬೇಕು, ನಾನು ಡೈರೆಕ್ಷನ್ ಹೋಗ್ಬೇಕು ಅಂತ, ಅಂಡ್ ಆಲ್ಸೋ ಪ್ರೊಡ್ಯೂಸಿಂಗ್ ಮಾಡ್ತಿದ್ದೀರಾ? ಸಿ ಆ್ಯಕ್ಟರ್ ಆಗಿಂತ ಮುಂಚೆ ನಾನು ಪರಮೇಶ್ವರ್ ಗುಂಡ್ಕಲ್ ಅವರು ಝೀ ಹೆಡ್ ಆಗಿದ್ರಾಗ, ಸೊ ಅವ್ರ ಹತ್ರ ಹೋಗಿ ಸೀರಿಯಲ್ ಡೈರೆಕ್ಷನ್ ಮಾಡಬೇಕು ಅಂತಲೇ ಹೋಗಿದ್ದು. ಐ ವಾಸ್ ರಿಜೆಕ್ಟೆಡ್. ಒಂದು ಕಾನ್ಸೆಪ್ಟ್ ತೊಗೊಂಡೋಗಿ ಕೊಟ್ಟು ಇಲ್ಲ, ಬಟ್ ಒಂದು 3 days ಆದಮೇಲೆ ಅವರೇ ಕಾಲ್ ಮಾಡಿ ಆ್ಯಕ್ಟಿಂಗ್ ಇಷ್ಟ ಇದೆಯಾ ಬನ್ನಿ ಸೀರಿಯಲ್ ಮಾಡಿ ಅಂತ, ರಾಧಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡಿದೆ. ಸೊ ಅವಾಗಿಂದ ಜರ್ನಿ ಶುರು ಆಗಿದ್ದು. ಆ್ಯಂಡ್ ಅಫ್ಕೋರ್ಸ್ ಈಗ ಪ್ರೇಮ ಬರೋ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದೆ.
ಅದಾದಮೇಲೆ ಬಂದಿದ್ದ ಕತೆಗಳೆಲ್ಲ ತುಂಬ ಆ್ಯಾವ್ರೇಜ್ ಅನ್ನಿಸ್ತು. ಸೊ ಅವ್ರಿಗೆ ನಾನು ಕಮೆಂಟ್ ಮಾಡೋದಕ್ಕಿಂತ ಅಥವಾ ಅವರ ಕತೆಗಳನ್ನ ಜಡ್ಜ್ ಮಾಡೋಕ್ಕಿಂತ ನಾನು ಒಂದೊಳ್ಳೆ ಕತೆ ಮಾಡಬೇಕು, ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಬೇಕು, ಡೈಲಾಗ್ಗಳು ಚೆನ್ನಾಗಿರಬೇಕು, ಒಳ್ಳೆ ಕಾಸ್ಟಿಂಗ್ ಇರಬೇಕು, ಕತೆ ಕಂಪ್ಲೀಟ್ ಪ್ಯಾಕೇಜ್ ಏನಂತೀವಿ ಅದು ಮಾಡಬೇಕು ಅಂತ ಅನಿಸಿತ್ತು. ಸೊ 2019-20 ಟೈಮಲ್ಲಿ ಒಂದು ಕತೆ ಮಾಡೋಕ್ಕೆ ಶುರು ಮಾಡಿದೆ. ನಾನು ಸೀರಿಯಲ್ ಕಮಿಟ್ ಆದೆ ಮತ್ತೆ ಆ ಟೈಮ್. ಸೊ ಅವಾಗ ಬಂದಿದ್ದು ಇನ್ನೇನು ಶುರು ಮಾಡೋಣ ಅಷ್ಟರಲ್ಲಿ ಲಾಕ್ಡೌನ್ ಆಯಿತು. ಅವಾಗ ಸಿನಿಮಾ ಥಿಯೇಟ್ರ್ ಓಪನ್ ಆಗುತ್ತೋ ಏನು ಗೊತ್ತಿಲ್ಲ. ಸೊ ಹಾಗೆ ಹೋಗ್ತಾ ಹೋಗ್ತಾ ಪ್ರೊಡ್ಯೂಸರ್ ಒಂದಷ್ಟು ಜನಕ್ಕೆ ಕೇಳಿದೆ. ಅವ್ರಿಗೆ ಆ್ಯಕ್ಚುಲಿ ನಾನೇ ಕನ್ಫ್ಯೂಸ್ ಆಗಿ ಕತೆ ಹೇಳ್ತಿದ್ದೆ. ಯಾಕಂದರೆ ಒಂದು ಲೈನ್ ಹೇಳಬೇಕಾದ್ರೆ ಅದ್ರದ್ದು ಸಬ್ ಲೈನ್ಸ್ ಎಲ್ಲ ಮಿಸ್ ಆಗ್ತಾ ಹೋಗುತ್ತೆ. ಸೊ ಆ ಸಬ್ ಲೈನ್ಸ್ನ ನಾನು ಸ್ಕ್ರೀನ್ ಮೇಲೆ ಮಾತ್ರ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಅದೇನಾಗಿರುತ್ತೆ ಇದೇನಾಗಿರುತ್ತೆ ಅನ್ನೋದು ವಿಜುವಲ್ ಆಗಿ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಅದು ಹೇಳೋಕ್ಕೆ ಎಕ್ಸ್ಪ್ಲನೇಷನ್ ನನ್ನ ಕಡೆಯಿಂದನೂ ಕಷ್ಟ ಆಗಿದೆ, ಅವ್ರಿಗೂ ಕನ್ಫ್ಯೂಸ್ ಆಗಿದೆ. ಅವ್ರು ಏನೋ ಚೆನ್ನಾಗಿದೆ ಅನ್ನಿಸ್ತಾ ಇದೆ, ಬಟ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಥರ ಒಂದು ಇದು ಕೊಟ್ಟರು. ಸೊ ನನಗೇನು ಅನಿಸಿದ್ದು, ಲೆಟ್ ಮೀ ಪ್ರೊಡ್ಯೂಸ್ ಅಂತ. ಇದಕ್ಕೆ ಇನ್ಸ್ಪಿರೇಷನ್ ನಮ್ಮ ಡಾರ್ಲಿಂಗ್ ಕೃಷ್ಣ ಲವ್ ಮಾಕ್ಟೇಲ್ ಮಾಡಿದ್ರೆ ಆಗ್ತದೆ. ಸೊ ಒಳ್ಳೆ ಬಡ್ಜೆಟ್ ಅಂದರೆ ಲೋವರ್ ಬಡ್ಜೆಟ್ ಮಾಡ್ಬೋದು ಅಂತ. ಬಟ್ ನಾನು ಹೋಗ್ತಾ ಹೋಗ್ತಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ನನಗೆ. ಆವಾಗ ಶುರು ಮಾಡಿದ್ದು ಚೆನ್ನಾಗಾಯಿತು. ಈಗ ಅವನು ಹೇಳಿದ್ದು ಒಂದು ದೊಡ್ಡ ಅರಮನೆಯಲ್ಲಿ ಇದ್ದಾರೆ ಅನ್ನೋದಕ್ಕಿಂತ ಒಂದು ಮನೇಲಿ ಇದ್ದಾರೆ ಅಂತ ಬರ್ಕೊಂಡ್ರೆ ಬಡ್ಜೆಟ್ ಕಡಿಮೆ ಆಗುತ್ತೆ. ಕತೆ ಅದೇ ಇರುತ್ತೆ, ರಾಜರ ಕತೆ ಬೇಡ. ವನವಾಸದಲ್ಲಿರೋ ರಾಮ ಸೀತೆ ಕತೆ ಬರೀ ಕಡಿಮೆ ಆಗುತ್ತೆ ಬಡ್ಜೆಟ್. ಸೊ ಆ ಥರ ಜೀವ ಹೋಗಬಾರ್ದು ಸಿನಿಮಾದು, ಜೀವ ಅದೇ ಇರಲಿ, ಬಟ್ ಜಾಗ ಚೇಂಜ್ ಮಾಡ್ಕೋ, ಆ ಥರ ಒಂದು ಒಳ್ಳೆ ಇದಾಯಿತು. ಸೊ ಅಲ್ಲಿಂದ ಶುರು ಆಯಿತು. ಹಾಗೆ ಕತೆ ಮೋಲ್ಡ್ ಆಯಿತು, ಫೈನಲ್ ಆಯಿತು. ಕೊರೋನಾ ಟೈಮಲ್ಲೇ ಒಂದು ದಿನ ಶೂಟ್ ಮಾಡಿದ್ದೆ ವೇಣು ಸರ್ನ ಇಟ್ಕೊಂಡು. ಅವಾಗ ನಾನು ಇಷ್ಟದ ದಾಡಿ ಬಿಟ್ಟಿದ್ದೆ, ಅವಾಗಿನ ಕೆಲಸ ಇರಲಿಲ್ವಲ್ಲಪ್ಪ. ಸೊ ಆವಾಗ ಒನ್ ಡೇ ಶೂಟ್ ಮಾಡಿದ್ದೆ. ನೀವು ಅದು ಇದರಲ್ಲಿ ಬರುತ್ತೆ ಒಂದೆರಡು ಶಾರ್ಟ್ ಟ್ರೈಲರಲ್ಲಿ, ಹಾಫ್ ಫೇಸ್ ಅರ್ಧ ಶೇವ್ ಆಗಿದೆ, ನೀವು ಅಬ್ಸರ್ವ್ ಮಾಡಿದರೆ. ಸೊ ಅದು ಅವಾಗ ಶೂಟ್ ಮಾಡಿದ್ದು. ಅಂದರೆ ಅವಾಗಲೇ ಕತೆ ಕಂಪ್ಲೀಟ್ ಇದು ರೆಡಿ ಇತ್ತು, ಇನ್ಕ್ಲೂಡಿಂಗ್ ಆ ಪೆನ್ ಡ್ರೈವ್ದು ಏನಿದೆ ಅದು ಅವಾಗ ಬರ್ತಿದ್ದು. ಬಟ್ ಅದೆಲ್ಲ ನಡೀತಾ ಇದೆ ಈಗ. ಸೊ ಕಾಲ ಕೂಡು ಬಂದಿದೆ ಅಂತ. ಅವಾಗ ಅಷ್ಟು ಡವ್ ಸ್ಟೋರಿಗಳಿರಲಿಲ್ಲ ಈಗಿರೋ ಅಷ್ಟು. ಈಗ ನೋಡಿದ್ರೆ ತುಂಬ ಜನ್ರೇಷನ್ ಹೋಗ್ತಾ ಹೋಗ್ತಾ ಆ ಲವ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ, ಫ್ಲರ್ಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಅಂತ ನನಗನ್ಸಿದೆ ಈ ಜನ್ರೇಷನ್ಗೆ. ಸೊ ಇವತ್ತಿಗೆ 2025ಗೆ ಪಕ್ಕಾ ಸೂಟ್ ಆಗೋ ಸ್ಟೋರಿ ಅಂತ ಅನಿಸ್ತು. ಸೊ ಅದಕ್ಕೆ 24 ಶುರು ಮಾಡಿದ್ವಿ ಆ್ಯಂಡ್ ಹಿಯರ್ ವಿ ಆರ್. ಒಂದ್ ಇರುತ್ತೆ ಆಡಿಯನ್ಸ್ ಆಗಿ ನಮ್ಗೊಂದು ಎಕ್ಸೈಟ್ಮೆಂಟ್ ಇರ್ಬೇಕಲ್ಲ, ಯಾಕೆ ಏನಿರ್ಬೋದು ಸಿನಿಮಾದಲ್ಲಿ ಅಂತ. ನನ್ಗಂತೂ ಒಂದ್ 2-3 ಅರ್ಥ ಆಗಿದೆ. ಇವರು ಬಜೆಟ್ ಹೇಳ್ದಂಗೆ ಅಂದ್ರೆ ಐ ವಾಂಟ್ ಟು ಥ್ಯಾಂಕ್ ಹಿಮ್. ₹1 ತಗೊಂಡಿಲ್ಲ ಇನ್ನೂ, ಬಟ್ ಐ ಹ್ಯಾವ್ ಪ್ರಾಮಿಸ್ಡ್ ಹಿಮ್ ಒನ್ ಥಿಂಗ್. ನಿಮ್ಮ ಫ್ರೆಂಡ್ಶಿಪ್ ಹೇಗ್ ಶುರು ಆಯ್ತು ಅಂತ? ನಮ್ಮ ಫ್ರೆಂಡ್ಶಿಪ್ಪು ಇಟ್ ಇಸ್ ಲಾಂಗ್ ಬ್ಯಾಕ್. ಅಂದರೆ ಜ್ಞಾಪಕನೇ ಇಲ್ಲ ಹೆಂಗೆ ಶುರು ಆಯಿತು ಅಂತ ಆ್ಯಕ್ಚುಲಿ. ಜಿಮ್ ಹತ್ರ ಅನ್ಸುತ್ತೆ. ಯಾ ಜಿಮ್ಮಿಂದ ಆಮೇಲೆ ಒಟ್ಟಿಗೆ ಸೀರಿಯಲ್ ಮಾಡಿದ್ವಿ, ಅಲ್ಲಿಂದ ವಿ ಕನೆಕ್ಟೆಡ್ ಜಾಸ್ತಿ ಆಯಿತು. ಅವ್ರನ್ನೇ ವಿಲನ್ ಆಗಿ ಚೂಸ್ ಮಾಡೋದಕ್ಕೆ ಏನಾದ್ರು ಸ್ಪೆಸಿಫಿಕ್ ರೀಸನ್ ಇದೆಯಾ ಸರ್? ಇವ್ರಿಗಿಂತ ಬೇಕಾ ನಿಮಗೆ? ಈಸ್ ಅ ಬೆಸ್ಟ್. ಬಿಗ್ ಬಾಸ್ಗೆ ಹೋಗಿನ ಮುಂಚೆನೆ ಕಮಿಟ್ ಆಗಿ ಹೋಗಿರೋದು ಅವರು. ಲೈಕ್ ಐ ಸೆಡ್ ಕ್ಯಾರೆಕ್ಟರ್ ಬರೆಯೋವಾಗ್ಲೇ ಹಿ ಹ್ಯಾಡ್ ಮೆನ್ಷನ್ಡ್ ಇಟ್ ಮೈಂಡಲ್ಲಿ ಇದ್ರಿ ಅವರು ಇವ್ರಿಗೆ ಅಂತಾನೆ ಹೇಳ್ಬಿಟ್ಟು. ನಾವೆಲ್ಲ ಅವ್ರು ಬಿಗ್ ಬಾಸ್ ಇಂದಾನೇ ವಿಲನ್ ಆಗಿದ್ದು ಅಂತ ನಾವು ಅನ್ಕೊಂಡಿದ್ವಿ. ಸೊ ಫಸ್ಟ್ ಇಲ್ಲಿಂದ ಬಂದಿದೆ ಅಂತ. ನಾನು ಇವಾಗಲ್ಲ ಮೇಡಮ್, ಚಿಕ್ಕ ವಯಸ್ಸಿಂದನೂ ವಿಲನ್. ಅಂದ್ರೆ ಯಾವ ತರ ಸರ್ ಚಿಕ್ಕ ವಯಸ್ಸಿಂದ ವಿಲನ್? ಅಂದ್ರೆ ಅದು ಅಗ್ರೆಷನ್ ಆ ತರ? ಅಗ್ರೆಷನ್ ಅಂತಾನೆ ಅಲ್ಲ. ಎಲ್ಲರಿಗೂ ಒಂದು ಮೆಂಟಾಲಿಟಿ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ 2 ಟೀಮ್ ಆಡುವಾಗ ಗೆಲ್ಲೋ ಟೀಮ್ನ ತುಂಬ ಸಪೋರ್ಟ್ ಮಾಡ್ತಿರ್ತಾರೆ, ನಾನು ಸೋಲೋ ಟೀಮ್ನ ಸಪೋರ್ಟ್ ಮಾಡೋದು. ದಟ್ ವಾಸ್ ಮೈ ಮೆಂಟಾಲಿಟಿ. ಯಾರಾದರೂ ಒಂದು ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಆಪೋಸಿಟ್ ಹೋಗೋಣ ಅನ್ನೋದು ನನ್ನ ಮೆಂಟಾಲಿಟಿ ಇದ್ದು. ಸೊ ಅದನ್ನ ವಿಲನ್ ಅಂತೀರಾ ಇಲ್ಲ ಆಂಟಿ ಹೀರೋ ಅಂತೀರಾ, ಡಿಫ್ರೆಂಟ್ ಆಂಗಲ್. ಅಂದ್ರೆ ನಮ್ಗೆ ಯಾವ ತರ ಬೇಕೋ ನಾವ್ ಅದು ಇದ್ ಮಾಡ್ಬೋದು. ನೀವ್ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲೆಲ್ಲ ಫ್ಲರ್ಟ್ ಮಾಡಿದ್ರ? ನಮ್ ತುಂಬಾ ಸೋಬರ್ ಲೈಫು ಸರ್. ಸೋಬರ್ ಲೈಫ್ ಹಂಗ ಅನ್ಸಲ್ವಲ್ಲ? ಫಾಲೋಯಿಂಗ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಇಲ್ಲ, ಸೋಬರ್ ಲೈಫ್ ಇರೋದಕ್ಕೇನೆ ಅದಷ್ಟು ಆಸೆಗಳನ್ನ ತೆಗೆದು ಹಾಕಿರೋದು. ಕವಿತಾ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ ಅಂದ್ರೆ, ಅವರೇ ಫಸ್ಟ್ ಪೊಸೆಸಿವ್ ಇದ್ರ? ಇಲ್ಲ ಅವರೇ ಫಸ್ಟ್ ತಳ್ಳಿದ್ದು ನನ್ನ, ಹೋಗಿ ಸಿನಿಮಾ ಮಾಡು, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಂತ. ಶಿ ವಾಸ್ ಪ್ರೆಗ್ನೆಂಟ್ ಆ್ಯಕ್ಚುಲಿ ಶೂಟಿಂಗ್ ಶುರು ಮಾಡಿದಾಗ. ಸಿಂಗಲ್ ಹ್ಯಾಂಡೆಡ್ ಆಗಿ ನಮ್ಮ ಫ್ಯಾಮಿಲಿ ಏನಿದೆ ಅದನ್ನು ಶಿ ಇಸ್ ಟೇಕಿಂಗ್ ಕೇರ್. ಆ್ಯಂಡ್
ತುಂಬ ಸಪೋರ್ಟ್ ಇದೆ. ಶಿ ಇಸ್ ಅ ಬ್ಯಾಕ್ ಬೋನ್ ಆ್ಯಕ್ಚುಲಿ. ನಾನು ಕವಿತಾ ಬ್ರೋ ಅಂತಾನೆ ಕರೆಯೋದು, ಬಿಕಾಸ್ ಶಿ ಸ್ಟ್ಯಾಂಡ್ಸ್ ಲೈಕ್ ದ್ಯಾಟ್. ಅಂದರೆ ಚಂದನ್ ಬ್ರೋಗಾಗಲಿ, ಫ್ಯಾಮ್ಲಿಗಾಗಲಿ, ಈ ಪ್ರಾಜೆಕ್ಟ್ಗಾಗಲಿ ಶಿ ವಾಸ್ ದ ಬ್ಯಾಕ್ ಬೋನ್. ಆ್ಯಂಡ್ ಪ್ರತಿಯೊಂದು ಸೀನು ಏನೇ ಒಂದು ಡೈರೆಕ್ಷನ್ ಇದ್ರೂ ತಲೆ ಕೆಡಿಸ್ಕೊಂಡು ಅವರು ಸಪೋರ್ಟ್ ಮಾಡೋರು. ಒನ್ ಆರ್ ದಿ ಅದರ್ ವೇ ಶಿ ವಾಸ್ ದೇರ್ ಫಾರ್ ದ ಎಂಟೈರ್ ಮೂವಿ. ಆ್ಯಂಡ್ ಶಿ ಹಸ್ ಪ್ಲೇಡ್ ಅ ವೆರಿ ಬಿಗ್ ರೋಲ್ ಇನ್ ದ ಸಕ್ಸಸ್ ಆಫ್ ದ ಮೂವಿ, ಅಂದರೆ ಕಂಪ್ಲೀಷನ್ ಆಫ್ ದ ಮೂವಿ. ಅಂದ್ರೆ ಇಫ್ ನಿಮ್ಗೆ ಬಂದ್ರೆ ಆಕ್ಟಿಂಗ್ ಆರ್ ಡೈರೆಕ್ಷನ್, ಬೋತ್. ಒನ್ ಚೂಸ್ ಮಾಡಿ. ರೈಟಿಂಗ್, ಆ್ಯಕ್ಟಿಂಗ್, ಡೈರೆಕ್ಷನ್, ಅದು ರಿಪ್ಲೇಸ್ಮೆಂಟ್ ಇಲ್ಲ. ಅಲ್ಲ ಚೆನ್ನಾಗಿರುತ್ತೆ ಮಾಡೋಕ್ಕೆ. ಈವನ್ ಐ ಇನ್ಕ್ಲೂಡ್ ಕ್ರಿಕೆಟ್ ಆಲ್ಸೋ. ಈವನ್ ನನ್ನ ಪ್ರೊಫೆಷನಲ್ ಕ್ರಿಕೆಟರ್ ಆಗೋಕ್ಕಾಗಿಲ್ಲ, ಬಟ್ ಸ್ಟಿಲ್ ಐ ಲೈಕ್ ಇಟ್. ಸೊ ಇಬ್ರು ಜೊತೆ ಕ್ರಿಕೆಟ್ ಆಡ್ತಾ ಇದ್ರೆ ಹೆಂಗಿರತ್ತೆ ಅಂತ. ಪ್ರಾಜೆಕ್ಟ್ ಇನ್ನೊಂದು ತುಂಬಾ ಚೆನ್ನಾಗಿದೆ, ಕ್ರಿಕೆಟ್ಗಿಂತ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. First ಈ ಪ್ರಾಜೆಕ್ಟ್ ಮುಗಿಸ್ಬೇಡ. ಟ್ರೈಲರ್ ಅಲ್ಲೇ ಸಾಕಷ್ಟು ವಿಷಯಗಳನ್ನ ನಾವು ನೋಡಿದೀವಿ ಅಂತ ನಾವ್ ಅಂದ್ಕೊಂಡಿದೀವಿ, ಬಟ್ ಗೊತ್ತಿಲ್ಲ ಅದ್ರ ಎಷ್ಟು ಇದ್ ಮಾಡಿದಿರೋ. ಬಟ್ ವಿನಯ್ ಅವ್ರದ್ದು ಮಾತ್ರ ಎರಡೇ ಕ್ಲಿಪ್ಸ್ ಹಾಕಿದೀರಾ. ನಮ್ಗಂತೂ ಆಸ್ ಎ ಫ್ಯಾನ್ಸ್ ಬೇಜಾರಾಗಿದೆ, ಯಾಕೆ 2 ಕ್ಲಿಪ್ಸ್ ಅಂತ. ಅದನ್ನು ತೆಗೀರಿ ಅಂತ ನಮ್ಮ ಬಾಸ್ ಹೇಳಿದ್ರು, ಸುದೀಪ್ ಸರ್. ಇಲ್ಲ, ಬಿಕಾಸ್ ಅವ್ರನ್ನ ಇಡ್ಲೇಬೇಡಿ. ಆ ಕ್ಯಾರೆಕ್ಟರ್ ಇನ್ನೊಂದು ಕ್ಲಿಪ್ ಎಕ್ಸ್ಟ್ರಾ ಹಾಕಿದ್ರು ಸ್ಟೋರಿ ರಿವೀಲ್ ಆಗ್ಬಿಡುತ್ತೆ. ಆ್ಯಂಡ್ ಇವ್ರ ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ. ಸೊ ದೇರ್ ಇಸ್ ನೋ ನೀಡ್ ಆಫ್ ಆ 2 ಸೀನೂ ಹಾಕೋದು ಬೇಕಾಗಿರಲಿಲ್ಲ ಅಂತಾನೆ ಹೇಳಿದರು. ಬಟ್ ದೆನ್ ಇವ್ರು ದೊಡ್ಡ ಮನ್ಸು ಮಾಡಿ 2 ಸೀನ್ ಹಾಕೋರೆ. ಇನ್ನು ರಂಗಾಯಣ ರಘು ಅವರಿದ್ದಾರೆ, ಅವರ ಕ್ಯಾರೆಕ್ಟರೈಸೇಷನ್ ಇದೆ, ಇನ್ನೂ ಇದೆ, ತುಂಬ ಇದೆ. ಜನಕ್ಕೆ ಇವಾಗ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ, ಏನಿರ್ಬೋದು ಎಲ್ಲ. ಶ್ರುತಿ ಮೇಡಮ್, ಸಾಧು ಕಿಲಾ ಸರ್, ವಿನಯ್ ಅವರಿದ್ದಾರೆ, ಸುದೀಪ್ ಸರ್ ಬ್ಯಾಕ್ ಬೋನ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಫಸ್ಟ್ ಥಿಂಗ್ ಜನದ ಮೈಂಡಲ್ಲಿ ಏನು ಬರುತ್ತೆ ಅಂದರೆ, ನಾನು ಡೈರೆಕ್ಷನ್ ಮಾಡ್ತೀನಿ ಅಂದಾಗ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ, ಇವ್ನು ಮಾಡ್ತಿದ್ದಾನ ಅಂತ ಬರುತ್ತೆ ಅಷ್ಟೇ. ಸೊ ನನಗೆ ಇಲ್ಲ, ನಾನು ಹೇಳ್ತೀನಿ, ನನ್ನ ಸ್ಟೇಜ್ ಹೇಳ್ತೀನಿ. ಫಸ್ಟ್ ಮಾಡಿದಾಗ ನಾವು ಒಂದು ಸುದೀಪ್ ಸರ್ ಸಾಂಗ್ ರಿಲೀಸ್ ಆದಾಗ ನನಗೇನು ಅನ್ಸಿದೆ, ಸುದೀಪ್ ಸರ್ ಮಾಡಿದಾರ. ಒನ್ ಎಕ್ಸ್ಪೆಕ್ಟೇಷನ್, ಒಂದು ಲೆವೆಲ್ ಆಯ್ತು. ಈಗ ಟ್ರೈಲರ್ ಆದಮೇಲೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಂದಿರುತ್ತೆ, ಬಟ್ ಅದಷ್ಟೇ ಇರಬೇಕು. ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನನಗೆ ಅದು ತೊಂದರೆ. ಯಾಕಂದರೆ ಅಷ್ಟು ಕೊಡ್ತೀನೋ ಕೊಡಲು ಅದು ನನಗೆ ಗೊತ್ತಿಲ್ಲ. ಬಟ್ ಸ್ಟೋರಿ ತುಂಬ ಇನ್ಡೆಪ್ತ್ ಇದೆ, ಟೋಟಲಿ ಡಿಫ್ರೆಂಟ್ ಫ್ರಮ್ ಅದು ಟ್ರೈಲರಿಂದ. ತುಂಬ ಇದೆ ಕಾಂಟೆಂಟ್. ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ ಒಂದು ಲಾಸ್ಟ್, ನಿಮ್ಗೆ ಏನಿದೆ ಸಿನಿಮಾ ಬಗ್ಗೆ, ಏನ್ ಜನ ನಿರೀಕ್ಷೆಗಳನ್ನ ಇಟ್ಕೋಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಸೊ ನಿಮ್ಮ ವರ್ಡ್ಸ್ ಅಲ್ಲಿ ಹೇಳಿದ್ರೆ ಬೆಟರ್. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಆ್ಯಂಡ್ ನಾನು ಜನಕ್ಕೆ ಹೇಳುವಂಥದ್ದು ಏನೂ ಇಲ್ಲ, ಯಾಕಂದರೆ ಸಿನಿಮಾ ನೋಡಿ ಅವ್ರು ನಮ್ಗೆ ಹೇಳಬೇಕು. ಅವ್ರ ಇನ್ಪುಟ್ಸ್ ಕೊಡೋದ್ರಿಂದ ನಮ್ಮ ನೆಕ್ಸ್ಟ್ ಹೆಜ್ಜೆಗಳು ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ನಾನು ಅವ್ರಿಗೆ ಅಡ್ವೈಸ್ ಮಾಡೋಷ್ಟು, ಅವ್ರಿಗೆ ಹೇಳೋಷ್ಟು ನಾನು ದೊಡ್ಡವನಲ್ಲ. ಡೆಫಿನೆಟ್ಲಿ ನಮ್ಮ ಸೀರಿಯಲ್ಗಳನ್ನ ಅವರೇ ಬೆಳೆಸಿರೋದು. ನಾವೇನು ಮಾತಾಡಿದ್ದೀವಿ ಸೀರಿಯಲ್ ಮಾಡಬೇಕಾದ್ರೆ, ಅವರೇ ನೋಡಿ ಅದನ್ನು ಹಿಟ್ ಮಾಡಿ, ಎನಿಥಿಂಗ್ ಶೋಸ್ ಇರ್ಬೋದು. ಅಫ್ಕೋರ್ಸ್ ಇದನ್ನು ಅವರೇ ಮಾಡಬೇಕು, ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಅದು. ಒಂದು ಸಿನಿಮಾ ಚೆನ್ನಾಗಿರೋ ಸಿನಿಮಾನ ಹಿಟ್ ಮಾಡಿಸೋವಂಥ ರೆಸ್ಪಾನ್ಸಿಬಿಲಿಟಿ ಜನದ್ದೇ. ಸೊ ಅವರು ಸಿನಿಮಾ ನೋಡಿ ಏನು ಹೇಳ್ತಾರೋ ಅದನ್ನು ನಾವು ತಗೊಳ್ತೀವಿ. ಇದನ್ನು ನಾನು ಹೇಳ್ತೀನಿ ಅಷ್ಟೇ. ಸಿ, ಆ್ಯಸ್ ಅನ್ ಆಡಿಯನ್ಸ್ ನಾನು ಸಿನಿಮಾ ನೋಡಿರೋ ಪ್ರಕಾರ ವೆರಿ ಎಂಟರ್ಟೈನಿಂಗ್ ಸಿನಿಮಾ. ಅಂದರೆ ಒಂದು 200 ರೂಪಾಯಿ ಕೊಟ್ಟು ಒಂದು ಥಿಯೇಟ್ರಿಗೆ ಹೋದರೆ ತಲೆ ಕೆಡ್ಸ್ಕೊಂಬರ್ಬಾರ್ದು. ಸಿನಿಮಾಯಿಂದ ರಿಲ್ಯಾಕ್ಸ್ ಆಗಿ ಫುಲ್ ಫ್ರಸ್ಟ್ರೇಷನ್ ಎಲ್ಲ ತೆಗೆದು ಎಂಜಾಯ್ ಮಾಡಿ, ಒಂದು ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಮುಖದ ಮೇಲೆ ಒಂದು ಸ್ಮೈಲ್ ಇಟ್ಕೊಂಡು ಹೊರಗಡೆ ಬಂದರೆ, ಗುರು ಚೆನ್ನಾಗಿತ್ತು ಗುರು ಸಿನಿಮಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಅಂತ. ಆ ಸಿನಿಮಾ ಈ ಸಿನಿಮಾ. ಸೊ ರಿಯಲ್ ಲೈಫಲ್ಲೇ ತುಂಬ ನೋವುಗಳಿದೆ. ತಿರ್ಗಾ ಅದನ್ನೇ ಹೋಗಿ ನಾವು ಥಿಯೇಟ್ರ್ನಲ್ಲಿ ನೋಡಬೇಕು ಅಂತಂದರೆ ಇಟ್ ಇಸ್ ಲೈಕ್ ಆಯಿತು ಅಂತ ಅನಿಸುತ್ತೆ. ಬಟ್ ಇಷ್ಟೆಲ್ಲ ಟೆನ್ಷನ್ಗಳಲ್ಲಿ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತ ಒಂದು ಸಿನಿಮಾಗೆ ಹೋಗೋದು, ಆ ರಿಲ್ಯಾಕ್ಸೇಷನ್ ಈ ಸಿನಿಮಾನಲ್ಲಿದೆ.